ಪತ್ರಕರ್ತರ ಮಟ್ಟಿಗೆ ಒಳ್ಳೆ ಮತ್ತು ವಾಟ್ಸಪ್ಗಳಲ್ಲಿ ಗೌರವಾನ್ವಿತ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು ಸೋಮಲಾಪುರದ ಜಮೀನನ್ನು ಕಬಳಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ನೀವೆಲ್ಲ ನೋಡಿದ್ದೀವಿ, ನಾವು ನೋಡಿದ್ದೀವಿ. ಆದರೆ ನನ್ನ ಅಭಿಪ್ರಾಯ, ಇದು ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಒಂದು ಕೆಲಸ. ಒಬ್ಬ ಜನಪ್ರಿಯ ಶಾಸಕರಿಗೆ ಯಾವುದೋ ಒಂದು ವಿಷಯವನ್ನ ಹೇಳಿ ಅವರ ವೈಯಕ್ತಿಕ ಗೌರವಕ್ಕೆ ತೇಜೋವಧೆ ಮಾಡುವಂತ ಒಂದು ಕೆಲಸ. ಆ ಸೋಮಲಾಪುರದ ಜಾಗವನ್ನ ನಾನು ಅದರ ಬಗ್ಗೆ ಅಲ್ಪ ವಿಷಯಗಳನ್ನ ನಾನು ಮೊದಲಿಂದ ತಿಳಿದುಕೊಂಡಿದ್ದೆ. ಸರ್ವೆ ನಂಬರ್ 1 ಅನ್ನುವಂಥ ಸೋಮಲಾಪುರ ಜಾಗ 163 ಎಕರೆ, ಜೋಡಿ ಗ್ರಾಮದ ಒಂದು ಪ್ರದೇಶ. ಅಲ್ಲಿನ ಇಂಗ್ಲಿಷ್ ಸರ್ಕಾರದಲ್ಲಿ ಅಲ್ಲಿನ ಶಾನುಭೋಗರಿಗೂ ಮತ್ತು ಪಟೇಲರಿಗೆ ಸರ್ಕಾರ ಹಂಚಿಕೆ ಮಾಡಿರ್ತಕ್ಕಂಥ ಒಂದು ಜಾಗ. ಅದು ಮುಂದುವರಿದ ಭಾಗವಾಗಿ ಅಲ್ಲಿನ ಆ ಸೋಮಲಾಪುರದ ರೈತ ವರ್ಗದ ಕುಟುಂಬಗಳು ಅನೇಕ ವರ್ಷಗಳಿಂದ ಅದೇನು ಮಾಡಿಕೊಂಡಿದ್ರು, ಅವ್ರು ಕೋರ್ಕೊಡ್ತಾ ಇದ್ರು, ಅದರಲ್ಲಿ ಪೊಸಿಷನ್ ಅಲ್ಲಿ ಇದ್ದಿದ್ದು ಸತ್ಯ. ಆದರೆ ಆ ರೈತರು 3 ಕೋರ್ಟ್ಗಳಲ್ಲಿ ಆ ಶಾನುಭೋಗರ ಮತ್ತು ಪಟೇಲರಿಗೆ ಕೋರ್ಟ್ಗಳಲ್ಲಿ ಅವರ ಪರವಾಗಿ ಆಗಿತ್ತು. ಅವರು ಸ್ಥಳವನ್ನ ಬಿಟ್ಟಿರಲಿಲ್ಲ, ಅಥವಾ ಆ ಶಾನುಭೋಗರು ಕೂಡ ಒಕ್ಕಲೆಬ್ಬಿಸಲಿಕ್ಕೆ ಯಾರಿಗೂ ಹೋಗ್ತಾ ಇರಲಿಲ್ಲ. ಅನೇಕ ಆಂಧ್ರದಿಂದ ಹಿಡಿದು ಎಲ್ಲ ಭಲಾಟೆಯರ ಹತ್ರ ಹೋಗಿ ನಮ್ಮ ಜಮೀನು ಕೊಡ್ತೀವಿ ಅಂತಂದ್ರೂ ಯಾರು ತಗೊಳ್ಳಿಕ್ಕೆ ಮುಂದೆ ಬರಲಿಲ್ಲ. ಯಾಕೆಂದ್ರೆ ಅದಕ್ಕೆ ನಮ್ಮ ಗಂಗಪ್ಪ ಅವರಾಗಿರ್ಬೋದು, ಆ ಗಂಗಪ್ಪ ಅವರಾಗಿರ್ಬೋದು, ಆ ಜನರಿಗೆ ರಕ್ಷಣೆ ಕೊಡಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಹಾಗಾಗಿ ನಮ್ಮ ಗಂಗಪ್ಪನವರು ಮತ್ತು ನಮ್ಮ ಆ ಭಾಗದ ರೈತಾಪಿ ವರ್ಗ ಜನ ಮಧ್ಯಪ್ರವೇಶಿಸಿ ಶಾಸಕರಿಗೆ ಇದನ್ನೇನು ಮಾಡಬೇಕು ಅನ್ನೋದನ್ನ ಅವರ ಗಮನಕ್ಕೆ ತಂದು, ನಿಮ್ಮ ಅಭಿಪ್ರಾಯವೇನು, ನಿಮ್ಗೆ ಏನು ಆಗ್ಬೇಕಾಗಿದೆ ನನ್ನ ಕಡೆಯಿಂದ ಅನ್ನುವಂತ ಮಾತನ್ನ ಕೇಳಿದಾಗ ಅವರು 70% ಭೂಭಾಗವನ್ನು ನಮಗೆ ಕೊಡಿ, 30% ನೀವು ತಗೊಳ್ಳಿ ಅನ್ನುವಂತ ಮಾತನ್ನು ಹೇಳಿದ್ರು. ಅಲ್ವೇನ್ರಿ ಗಂಗಪ್ಪ ಅವರೇ? ಆಗ ಗೌರವಾನ್ವಿತ ಶಾಸಕರು ಮಧ್ಯಪ್ರವೇಶಿಸಿ 50 ದಾಖಲೆ ಇಲ್ದಿರ ಅನಧಿಕೃತವಾಗಿ ಗೇಣಿ ಮಾಡಿಕೊಳ್ಳೋದು ಒಂದು ಭಾಗ, ಅವ್ರಿಗೆ ಆಗಿರ್ತಕ್ಕಂಥ ಜಮೀನು ಇವರಿಗೆ ಸಾಗುವಳಿ ಮಾಡ್ತಕ್ಕಂಥ ರೈತರಿಗೆ 10% ಜಮೀನನ್ನ ಅವರು ಸಾಗುವಳಿ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಡೋ ತರ ವ್ಯವಸ್ಥೆ ಮಾಡಿ. ಒಂದು ಇವರೆಲ್ಲ ಇದ್ದಾರೆ, ಎಲ್ಲ ರೈತರಿಗೆ 57 ಇರ್ಬೋದು, 53 ಇರ್ಬೋದು, ಏನು ನಮೂನೆಗಳೆಲ್ಲ ಹಾಕಿದ್ದಾರೆ, ಯಾರು ಪೊಸಿಷನ್ ಅಲ್ಲಿ ಇದ್ದಾರೆ ಅವರಿಗೆ ಆ ಗೇಣಿಯನ್ನು ಕೊಡಿಸ್ತಕ್ಕಂಥ ಕಾರ್ಯಕ್ರಮಕ್ಕೂ ಕೂಡ ನಾನು ಇದೀನಿ ಅನ್ನುವಂಥ ಮಾತನ್ನ ಹೇಳಿದೆ. ಹೀಗಾಗಿ ಎಲ್ಲಿ 163 ಎಕರೆ ಎಲ್ಲಿ ಕಬ್ಜಾ ಮಾಡಿದ್ದಾರೆ, ಈಗ ಏನು ಅಧಿಕೃತವಾಗಿ ಅವ್ರು ಯಾರು ತಗೊಂಡಿದ್ದಾರೋ, ಸುಬ್ಬಾರೆಡ್ಡಿ ಅವರು ತಗೊಂಡಿಲ್ಲ ಜಮೀನನ್ನ, ಅವ್ರ ಹೆಸರಲ್ಲಿ ಎಲ್ಲಾದ್ರೂ ಒಂದೇ ಒಂದು ಕುಂಟೆ ಜಮೀನಿದ್ರೆ ರಾಜಕೀಯದಿಂದ ನಿವೃತ್ತಿ ಹೋಗ್ತಾರೆ. ಏನ್ ಮಾತಾಡಕ್ಕೆ ಬಾಯಿ ಬೇಡವೇನ್ರಿ? ಪಾಣಿಗಳ ನಿಮಗೂ ಮೀಡಿಯಾದವ್ರಿಗೆ ಇಲ್ಲಿ ಅಧಿಕೃತವಾಗಿ ಸಿಗ್ತದೆ ದಾಖಲೆಗಳು. ಒಂದೇ ಒಂದು ಸೆಂಟು, ಒಂದೇ ಒಂದು ಕುಂಟೆ ಅನಧಿಕೃತವಾಗಿ ಪ್ರವೇಶ ಮಾಡಿದ್ರೆ ರಾಜಕೀಯ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತೀವಿ. ಇದು ಇಲ್ಲಪಲ್ಲದ ಆರೋಪಗಳನ್ನು ಮಾಡಿ ಆ ಮುಗ್ಧ ಜನತೆಯನ್ನು ಎತ್ತಿಕಟ್ಟಿ ಈ ತರಹ ಉನ್ನಾರ ಮಾಡೋದು ಸರಿ ಇಲ್ಲ. ಜೊತೆಗೆ ಇಂಥ ವಿಚಾರಗಳನ್ನ ಅವರ ಮೇಲೆ ವೈಯಕ್ತಿಕವಾದಂಥ ಕೆಟ್ಟ ಯೋಚನೆಗಳನ್ನ ತಂದ್ರೆ ನಮ್ಮ ದಾರಿ ನಾವು ಬೇರೆ ಹಿಡಿಯಬೇಕಾಗ್ತದೆ. ಒಂದು ನಿಮ್ಮ ಎಲ್ಲರ ಒಂದು ಉದ್ದೇಶ, ಯಾವುದೇ ಒಬ್ಬ ರೈತನಿಗೆ ಉಳುಮೆ ಮಾಡ್ತಕ್ಕಂಥವರಿಗೆ ಅವರೇನ್ರಿ ಮಾಡೋದು, ಶಾಸಕರೀಗ ಭೂ ಮಂಜೂರಾತಿ ಸಮಿತಿ ಅಧ್ಯಕ್ಷರಿದ್ದಾರೆ, ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಮಂಜೂರಾತಿ ಮಾಡಿಸೋಣ. 163 ಎಕರೆ ಅಲ್ಲಿ ಆಗಿರ್ತಕ್ಕಂಥದ್ದು
ಗಂಗಪ್ಪರೇ? 63 ಎಕರೆ. 63 ಎಕರೆ ಯಾರೋ ಬೇರೆಯವ್ರು ತಗೊಂಡಿದ್ರೆ ಅದನ್ನು ಸುಬ್ಬಾರೆಡ್ಡಿ ಅವ್ರು ತಗೊಂಡಿದ್ದಾರೆ, ಎಲ್ಲ ಕಬ್ಜಾ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ನೀವು ಹೋಗೋಣ, ಇವತ್ತಲ್ಲ ಅಲ್ಲಿ ಸ್ಥಳ ತನಿಖೆ ಹೋಗೋಣ, ತಹಸೀಲ್ದಾರ್ ಕರ್ಕೊಂಬೋಣ, ಡಿಸಿ ಅವ್ರನ್ನು ಕರ್ಕೊಂಬೋಣ. ಸುಬ್ಬಾರೆಡ್ಡಿ ಅವರ ಕಡೆಯಿಂದ ರೈತರಿಗೆ ಏನು ಅನ್ಯಾಯ ಆಗಿದೆ, ಏನಾಗಿದೆ ಅಂತ ಇವ್ರನ್ನೆಲ್ಲ ಅಲ್ಲಿ ಉಳುಮೆ ಮಾಡ್ತಕ್ಕಂಥ ರೈತರನ್ನ ಕೇಳೋಣ. ಅವ್ರೇನಾದ್ರೂ ಇಲ್ಲ ಸ್ವಾಮಿ ನಿಮ್ಗೆ ತೊಂದರೆ ಆಗಿದೆ ನನ್ನ ಕಡೆಯಿಂದ ಅಂತ ಯಾವುದೇ ಒಬ್ಬ ರೈತರ ಹೇಳ್ರಿ, ಅದಕ್ಕೆ ಬೇಕಾದ್ರೆ ಉತ್ತರ ಕೊಡೋಣ. ಇಲ್ಲುಪಲ್ಲದ ಆರೋಪಗಳು ಸಲ್ಲದು. ನಾವೆಲ್ಲ ಇದಕ್ಕೆ ಹೋರಾಟಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ಆದ್ರೆ ಗಂಗಪ್ಪನವ್ರು ನಾವು ಯಾಕೆ ಈಗ ಕರ್ಸ್ಕೊಂಡ್ರೆ ಪಾಪ ಜನಕ್ಕೆ ಶಾಸಕರು ಯಾವುದೇ ಒಂದು ಕುಂಟೆ ಜಮೀನು ಅನಧಿಕೃತವಾಗಿ ಪಡೆದೂ ಇಲ್ಲ, ಅವ್ರಿಗೆ ಇಷ್ಟನೂ ಆಗಿಲ್ಲ. ಇಷ್ಟ ಇಲ್ಲದೆ ಇದ್ರೆ ಈಗ ನೀವು ನೋಡಿದ್ರಲ್ಲ, ಸಾವಿರಾರು ಬೆಳೆ ಬಾಳುವಂತ ಚೀಲ್ಕುಂಟಳ್ಳಿ ಗ್ರಾಮದ ಅವರೇ ಫೋನ್ ಮಾಡಿ ಡಿಸಿ ಅವ್ರು ಫೆನ್ಸ್ ಹಾಕೊಂಡಿದ್ದಾರೆ. ಏನಾದ್ರೂ ಅವರಿಗೆ ಅದಿಲ್ಲ ಅಂದ್ರೆ ಅವ್ರ 63 ಎಕರೆ ಎಲ್ಲಿದೆ ಸರ್ವೆ ಮಾಡಿಸಿ ಕೊಡಿಸ್ಲಿ ಬಿಡ್ರಿ ಇದನ್ನ ಹೇಳಿ. ಈಗ ಅದರ 63 ಎಕರೆ ಅಂತ ಹೇಳ್ಬಿಟ್ಟು ಸುಳ್ಳು ಆರೋಪಗಳನ್ನ ಹಣಿಲಿ ಇರೋದನ್ನ ನೋಡ್ಬಿಟ್ಟು ಕೇವಲ ಆಧಾರರಹಿತವಾಗಿ ಶಾಸಕರ ಮೇಲೆ ಮಾಡ್ತಕ್ಕಂಥ ಆರೋಪಗಳೆಲ್ಲವೂ ಸುಳ್ಳು. ದಾಖಲೆ ತಗೊಂಡ್ಬಂದಿ ನಂತರ ದಾಖಲೆ ಇದೆ. ಅದು ಮೂಲತಃ ಜೋಡಿ ಜಾಗಕ್ಕೆ ಸಂಬಂಧಪಟ್ಟದ್ದು. ಇಡ್ರಳ್ಳಿ ಮತ್ತೆ ಗುಡಿಬಂಡೆ ಇರತಕ್ಕಂಥ ಗ್ರಾಮಗಳು ಮತ್ತು ರೆಡ್ಡಿ ಶಾಂತವರು ಜೋಡಿ ಗ್ರಾಮ. ಇದರಲ್ಲಿ ಸರ್ಕಾರದ ಮಟ್ಟದಲ್ಲಿ ಅದು ಸರ್ವೆ ಇಲಾಖೆ ಮಾಡಿದ್ರು, ರೆವಿನ್ಯೂ ಇಲಾಖೆ ಮಾಡಿದ್ರು ಗೊತ್ತಿಲ್ಲ. ಅದು ಅವ್ರ 59-60ಕ್ಕೆ ಅವ್ರು ರಿಗ್ರಾಂಟ್ ಆಗುತ್ತೆ. ಸಚಿವ ಆಗಿರಲಿಲ್ಲ, ಒಂದು ಚಾನ್ಸ್ ಇತ್ತು. ಈ ಕಾಲ ಎಳಿತಿರಲ್ಲಪ್ಪ, ಸಚಿವರಾದ್ರೆ ಗಂಗಪ್ಪನಿಗೊಬ್ಬರಿಗೆ, ಕೃಷ್ಣಗೌಡರಿಗೊಬ್ಬರಿಗೆ ಒಳ್ಳೇದಾಗಲ್ಲ, ಇಡೀ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ. ಯಾಕೆ ಇದು ಕಾಲ ಎಳೆಯೋದು? ಯಾಕೆ ಕಾಲ ಎಳಿತಾ ಇದ್ದೀರಾ? ಅವರನ್ನ ಅದನ್ನ ಸಚಿವ ಸ್ಥಾನ ಸಿಗಬಾರ್ದಂತ ಏಕೈಕ ಉದ್ದೇಶಕ್ಕೆ ಸುಳ್ಳು ಆರೋಪನ ಮಾಡ್ತಾ ಇರೋದು. ಕಳಾಖಂಡಿತವಾಗಿ ನಾನು ಅದನ್ನು ಕಣ್ಣ ಮಾಡ್ತಾ ಇದ್ದೀನಿ, ನಾವು ಕಡಿಸ್ತಾ ಇದ್ದೀವಿ ಕೂಡ. ಬನ್ನಿ ದಾಖಲೆ ತಗೊಂಬಂದ ಅಂತ ದಾಖಲೆ ಇದೆ. ಇಲ್ಲ ತಾಲೂಕು ಆಫೀಸ್ ಬನ್ರಿ, ಸರ್ಚ್ ಮಾಡ್ರಿ. 163 ಎಕರೆ ಸರ್ಕಾರಿ ಅಂತ ಇರೋದೇ ನಿಮಗೆ ಆಧಾರ ಆದ್ರೆ ಇವೆಲ್ಲ ದಾಖಲೆಗಳೇನು? ಮಂಜೂರಾಗಿರೋದು, ಪುನರ್ ರಿಗ್ರಾಂಟ್ ಆಗಿರೋದು, ಲ್ಯಾಂಡ್ ರಿನ್ಯೂವಲ್ ಹೋಗಿರೋದು, ಲ್ಯಾಂಡ್ ರಿನ್ಯೂವಲ್ ಇವೆಲ್ಲ ದಾಖಲೆ ಅಲ್ವಾ? ವಿಚಾರ ಅಲ್ಲ, ಓಪನ್ ಸೀಕ್ರೆಟ್ ಇದು. ಸುಳ್ಳು ಆರೋಪಗಳನ್ನ ಮಾಡಬಾರ್ದು. ದಯವಿಟ್ಟು ಏನಿದೆ ವಿಚಾರ ತಾವು ನನಗೆ ಮೊದಲೇ ಒಬ್ಬರು ವಿಡಿಯೋ ಮಾಡೋದಕ್ಕೆ ಹೇಳಿದ್ರು. ನಾನು ಹೇಳಿದ ಬೇಡ, ಇದು ನಮ್ಮ ದೇಶ ಲಿಖಿತ ಸಂವಿಧಾನ, ಕಾನೂನುಬದ್ಧವಾಗಿ ಲಿಖಿತವಾಗಿ ದಾಖಲೆ, ಸರ್ಕಾರಿ ದಾಖಲೆ ಇದೆ. ನಾನು ಸೂಚನೆ ಮಾಡಿದ್ದಲ್ಲ, ಯಾರೋ ಉಡಾಫೆ ಹೇಳಿದಂತೆ ಬರ್ಕೊಂಡಿದ್ದ ತಾಲೂಕು ಆಫೀಸಲ್ಲಿ ಅಂತ. ತಾಲೂಕು ಆಫೀಸ್ ಒಂದೇನಾ ಕರ್ನಾಟಕ ಸರ್ಕಾರಕ್ಕೆ ಇರೋದು? ಭಾರತ ಸರ್ಕಾರಕ್ಕೆ ಇದೊಂದೇನೆ ಇರೋದು? ಸಾವಿರಾರು ಏಜೆನ್ಸಿಗಳಿದೆ ಈ ದೇಶದಲ್ಲಿ, ತನಿಖೆ ಮಾಡಿಸ್ರಿ. ಅದನ್ನ ಬಿಟ್ಟು ಬಾಯಿಗೆ ಬಂದಾಗೆ ಶಾಸಕರನ್ನ ಮಾತಾಡೋದು. ಕೆಲವು ಇಲ್ಲೂ ಗುಡಿಬಂಡಿಯಲ್ಲೂ ಮಾತಾಡೋರಲ್ಲ. ನಾವತ್ತೆಲ್ಲ ಮಾತಾಡ್ಬೇಕು ಅನ್ಕೊಂಡೆ. ಇಲ್ಲಿ ಬೇಡ ಸನ್ನಿವೇಶ ಬರುತ್ತೆ, ಮಾತಾಡೋಣ ಅಂತ ಇವತ್ತು ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಯಾರು ಬಂದ ತಕ್ಷಣ ನಮ್ಮ ಇಲ್ಲಿ ಸೋತಿರ್ತಕ್ಕಂಥ DJ ನಾಗರಾಜ್ ಮಾತಾಡ್ಬೇಕು ಅನ್ಕೊಂಡೆ. ಏನು ಗೊತ್ತಿದೆ ನಿಮಗೆ ಅಂತ. ರೋಡ ಹಿಂಡರು ಕಬ್ಜಾಶಾಹಿ ಸುಬ್ಬಾರೆಡ್ಡಿ ಅಂತ ಮಾತಾಡೋದು. ಏನು ಕಬ್ಜಾ ಮಾಡಿದ್ರಲ್ಲ? ನಿಮ್ಮ ದೌರ್ಜನ್ಯಕ್ಕೆ ಇವತ್ತು ಬಿಸಿ ಯಾರಿಲ್ವೇ ದಿನಹಳ್ಳಿ? ನಿಮ್ಮ ದೌರ್ಜನ್ಯ ಇವತ್ತು ನಡಕ ಅಂತ ಜೀವನ ಮಾಡ್ತಾ ಇದ್ರೆ. ಇವತ್ತು ಡಿಸ್ಪ್ಯೂಟ್, ಅವನ ತಮ್ಮನ ಜಮೀನು ಇವತ್ತು ಡಿಸ್ಪ್ಯೂಟ್ ಪೊಲೀಸ್ ಸ್ಟೇಷನ್ ಮೊನ್ನೆ ಹೋಗಿ ಮಾತಾಡಿ ಬಂದಿದ್ದೀವಿ. ಸುಳ್ಳುಗಳು ನೋಡಿ. ನಿಮ್ಗೆ ಅಧಿಕಾರ ಬೇಕಾ? ಜನ ವಿಶ್ವಾಸ ಗಳಿಸ್ಕೊಳ್ಳಿ, ಎದ್ಕೊಳ್ಳಿ. ಯಾರು ಬೇಡ ಅನ್ನಲ್ಲ. ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ ಆಗ್ಬೋದು. ಯಾರು ತಾಲೂಕು ಅಧ್ಯಕ್ಷರಿಗೆ ನೀವು ಸರ್ಕಾರ, ನೀವು ಅವ್ರಿಗೆ ಏನು ಅಂತ ಗೊತ್ತಿದ್ದಾಗ ಇಟ್ಕೊಂಡು ಮಾಡಲಿ. ಇವಾಗ ಇವತ್ತು ಗುಡಿಬಂಡೆ ಹರಾಜಾಗದಂಗಾಯ್ತು. ಗುಡಿಬಂಡೆ ಇದನ್ನ ಗುಡಿಬಂಡೆ ಸಣ್ಣ ಇಲ್ಲಿರ್ತಕ್ಕಂಥ ಜನರ ಭಾವನೆಗಳೇ ಬೇರೆ ಇದೆ. ಎಲ್ಲಿಂದ ಬಂದು ಅಲ್ಲಿಂದ ಬಂದ ಮುಖಂಡರನ್ನ ಇಷ್ಟೇ ಹೇಳಿ ಬಯಸ್ತೀನಿ. ನಿಮ್ಗೆ ತಾಕತ್ತಿದ್ರೆ ಮಾನ್ಯಾಗಿ ಬಿಡಿಸಿದೀವಿ. ಇವತ್ತು ಸರ್ಕಾರದಲ್ಲಿದೆ, ಅದನ್ನ ಹಂಚಿರಪ್ಪ. ಸರ್ಕಾರಕ್ಕಾಗಿದೆ. IMA ಜ್ಯುವೆಲರ್ಸ್ ಕೊಟ್ಟಿದ್ರು ಎಲ್ಲ ಕಳ್ಳರೆಲ್ಲ ಸೇರಿ, ಅದು ಆಕ್ಷನ್ ಆಯ್ತು. ಇವತ್ತು ಸರ್ಕಾರಕ್ಕಿದೆ. ಯಾರು ಹೋದ್ರ ಅಂತ ನನಗೆ ಅವತ್ತು ಗೊತ್ತಿದ್ರೆ ಜಮೀನ್ ಬಿಟ್ಟು ಈಚೆ ಬರ್ತಾ ಇಲ್ಲ. ನಾನು ಅವತ್ತು ಕಾಂಪೌಂಡ್ ಹಾಕ್ಸಿದ್ರು ನೀಟಾಗಿ. ಕಳ್ಳರು ಒಳಗಡೆ ಅವ್ರ ಲ್ಯಾಪ್ಟಾಪ್ಸ್ ಅಷ್ಟೇ. ಅದರಲ್ಲಿ 89 ಎಕರೆಯನ್ನ ಇಂಡೀಕರಣ ಮಾಡಬೇಕು. 29 ನಂಬರ್ ಆಗಿದೆ. 29ನೇ ನಂಬರು ಬಿಲಾಂಗ್ಸ್ ಟು ST ಗಂಗಪ್ಪ ಸನ್ ಆಫ್ ಸೋಹನ್ಸು ಅಂತಿದೆ 29 ನಂಬರ್. ಬಟ್ ಅವ್ರಿಗೆ ಗೊತ್ತೇ ಇಲ್ಲ ಅದು ಎಲ್ಲಿದೆ ಅಂತ.
28 ನಂಬರ್ವರೆಗೂ ಅವರು ಜೋಡಿದವರಿಗೆ ಇಂಡೀಕರಣ ಆಗಿದೆ. ಇಂಡೀಕರಣ ಪೇಪರಲ್ಲಿ ಮಾಡಿಲ್ಲ, ಸರ್ವೇಯಲ್ಲಿ ಮಾಡಿ ಇಟ್ಕೊಂಡಿದ್ದಾರೆ ಅಷ್ಟೇನೆ. ನಿಮಗೆ ಅದನ್ನ ಮೆನೆಸ್ ಮಾಡಿಲ್ಲ. ಮಾಡಿ ನೀವು ಹೊರಟ ತಕ್ಷಣ ಇವತ್ತು ಕಾಣಿಸುತ್ತೆ ನಿಮಗೆ 113 ಗೋಮಾಳ, ಸರ್ಕಾರಿ ಗೋಮಾಳ. ಇಷ್ಟು ಸತ್ಯಾಂಶ ದಾಖಲೆ ಸಮೇತ ಇದೆ. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ಅಸತ್ಯ ಮಾಡಲಿಕ್ಕೆ ಯಾವುದೋ ಒಂದು ಮೀಡಿಯಾ, ಎಲ್ಲ ಮೀಡಿಯಾದವರಲ್ಲ, ಈ ಮೀಡಿಯಾದವರು ಯಾಕೆ ಈ ರೀತಿ ಅವ್ರೇನಾದರೂ ಮಾಹಿತಿ ಪಡ್ಕೊಂಡು ದಾಖಲೆ ಪಡ್ಕೊಂಡು ದಾಖಲೆ ಸಹಿತವಾಗಿ ಬಂದು ಮೀಡಿಯಾ ಹತ್ರ ಮಾತಾಡ್ಬೋದಾಗಿತ್ತಲ್ವಾ? ಯಾಕೆ ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸೋಮಲಾಪುರದ ಜನ ಒಂದು 7-8 ಜನ ನಾನು ಮೀಟ್ ಮಾಡಿದೆ. ಪರ್ಸ್ನಲ್ಲಾಗಿ ಮೀಟ್ ಮಾಡಿದಾಗ ಅವ್ರಿಗೆ ನಾನು ಇಷ್ಟೇ ಕೇಳಿದ್ದು, ಏನಪ್ಪ ನಿಮಗೆ ಅವಾಜಲ್ಲಿ ಬಂದಿದೆಯಾ? ಇಲ್ಲ. ಮತ್ತು ಈಗ ಜಮೀನುಗಳು ನಿಮ್ಗೆ ಏನು ಆಗಬೇಕಿದೆ? ನಮ್ಗೆ ಏನಿಲ್ಲ, ಶಾಸಕರೇ ನಮ್ಗೆ ಹೇಳಿದ್ದಾರೆ, ನಿಮ್ಗೆ ಯಾರ್ಯಾರು ಎಷ್ಟು ಅನುಭವದಲ್ಲಿ ಇದ್ದೀರಾ ಅವ್ರಿಗೆ ನಾವು ಸಾಗುವಳಿ ಚೀಟ ಕೊಡಿಸ್ಕೊಡ್ತೀನಿ, ಮೀಟಿಂಗ್ ನಡೀಲಿ, ಕೊಡಿಸ್ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಏನಪ್ಪ ಎಲ್ಲ ಶಾಸಕರದ್ದು ಏನೂ ಇಲ್ಲ ಅಂತೀರಾ, ಮತ್ತೆ ಯಾಕೆ ಅವ್ರ ಮಾತು ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಹಣ ಸರ್ಕಾರಕ್ಕೂ ಯಾರೂ ನಿಯತ್ತಿಲ್ಲ, ಅವ್ರ್ಯಾರೋ ಅವ್ರೊಬ್ಬರೇ ನಿಯತ್ತು ಅಲ್ವಾ? ಅವ್ರು ಸ್ವಲ್ಪ ತಾವು ಕೂಡ ಮಾಹಿತಿ ಕಲ್ ಮಾಡಿರಿ, ಅವ್ರನ್ನೂ ಕರ್ಸೋಣ, ಬೇಕಾದ್ರೆ ಇನ್ನೊಂದು ಪ್ರೆಸ್ ಮೀಟ್ ಮಾಡೋಣ. ಅವು ಯಾವ ದಾಖಲೆ ಇಟ್ಕೊಂಡು ಈ ಸುಳ್ಳು ಆರೋಪ ಮಾಡಿ ನಮ್ಮ ಏನು ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಳ್ಳೆ ಹೆಸರು ತಗೊಂಡಿರ್ತಕ್ಕಂಥ ಶಾಸಕರ ಮೇಲೆ ಗೂಬೆ ಯಾಕೆ ಕೊಡಿಸ್ತಾ ಇದ್ದಾರೆ? ಅವ್ರಿಗೆ ಏನು ಹಕ್ಕಿದೆ? ಏನು ದಾಖಲೆ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ? ಯಾಕೆ ಅವಮಾನ ಮಾಡ್ತಾ ಇದ್ದಾರೆ? ರಾಜಕೀಯ ಬೇಕಾದ್ರೆ ಏನೋ ಮಾಡ್ಕೊಳ್ಳಿ ಅವರು. ಏನು ಮೀಡಿಯಾಗಿದೆ, ಇವತ್ತು ಇಡೀ ಜನಸಾಮಾನ್ಯರು ನಂಬೋದನ್ನ ಗೌರವಿಸೋದು ಮೀಡಿಯಾದನ್ನ. ಅಂಥವ್ರೆ ಸುಳ್ಳು ಸುದ್ದಿಗಳು ಹಬ್ಬಿಸ್ಬಿಟ್ಟು ಇಲ್ಲಿ ಅವಮಾನ ಮಾಡಕ್ಕೆ ಬಂದರೆ ನೋಡ್ಕೊಳ್ಳಿ ಸುಮ್ಮನೆ ಇರೋಕ್ಕಾಗುತ್ತಾ? ಯಾವತ್ತೂ ನಾವೆಲ್ಲರೂ ಕೂಡ ಸತ್ಯವನ್ನು ಕಾಪಾಡಬೇಕಾಗುತ್ತೆ. ನಮ್ಮ ಶಾಸಕರು ಅವ್ರು ಖುದ್ದು ಹೇಳ್ತಾರಲ್ವ, ಏನೇ ಯಾವುದೇ ರೀತಿ ಇದ್ರು ನಾನೇ ಕೊಡ್ತೀನಪ್ಪ, ನೀವು ಉಳಿಸ್ಕೊಂಡು